ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹೆಸರಿನಲ್ಲಿ ಜಕ್ಕನಾಯಕನಕೊಪ್ಪ ಪಿಡಬ್ಲ್ಯೂಡಿ ರಾಜ್ಯ ರಸ್ತೆ ಹಾಳು ಮಾಡಿದ ಡಿಎಚ್ ಗುತ್ತಿಗೆದಾರ ಕಂಪನಿ. ಹೌದು, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬಾವಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕನಾಯಕನಕೊಪ್ಪ ಗ್ರಾಮಕ್ಕೆ ಬರುವಾಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಮೂಲದ ಡಿಎಚ್ಡಿ ಗುತ್ತಿಗೆದಾರ ಕಂಪನಿಯ ಇಲ್ಲಿನ ಕಚ್ಚಾ ವಸ್ತುಗಳನ್ನು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗೆ ಒಯ್ಯಲು ಬೇಕಾದ ಸಾಮಗ್ರಿಗಳು ಒಯ್ಯಲು ಇಲ್ಲಿ ಪ್ಲಾಂಟ್ ಅನ್ನು ಸ್ಥಾಪಿಸಿ, ಇಲ್ಲದಿದ್ದರೆ ದಿನನಿತ್ಯ ರಾಜ್ಯ ರಸ್ತೆಯ ಮೂಲಕ ನಿಮಿಷಕ್ಕೆ ಒಂದರಂತೆ ಕಲ್ಲುಗಳು ತುಂಬಿದ ಟ್ರಿಪ್ಪರ್ಗಳು ಒದ್ದಾಡಿ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ಇದರ ಜೊತೆಗೆ ದಿನನಿತ್ಯ ಕಲ್ಲು ತುಂಬಿದ ಟಿಪ್ಪರ್ಗಳು ಸಂಚಾರ ಮಾಡುವಾಗ ಕಲ್ಲುಗಳು ರಸ್ತೆ ಮೇಲೆ ಬೀಳುತ್ತಿರುವುದು ಹಾಗೂ ವೇಗವಾಗಿ ಸಂಚಾರ ಮಾಡುವುದರಿಂದ ಮಕ್ಕಳಿಗೆ ಹಾಗೂ ದನಕರುಗಳಿಗೆ ತುಂಬ ತೊಂದರೆಯಾಗುತ್ತಿದ್ದು, ಈ ಭಾಗದ ರೈತರಿಗೆ ತುಂಬ ತೊಂದರೆಯಾಗುತ್ತಿದೆಯಂತೆ. ಆದ್ದರಿಂದ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಜಕ್ಕನಾಯಕನಕೊಪ್ಪ ಗ್ರಾಮದ ಜನತೆಯ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಡಿಎಚ್ಡಿ ಕಂಪನಿಯವರನ್ನು ಸಂಪರ್ಕ ಮಾಡಿ ಈ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಒಂದ್ ರೀತಿ ಸರಹದ್ದಿನಲ್ಲಿ ಒಂದು ರೈತರುಗಳ ಒಂದ್ ರೀತಿ ಹೊಲಗಳಲ್ಲಿ ಒಂದ್ ರೀತಿ ಡಿಐಜಿ ಅಂತಕ್ಕಂಥ ಒಂದು ಮಹಾರಾಷ್ಟ್ರ ಕಂಪನಿ, ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆ ಮಾಡ್ತಕ್ಕಂಥ ಒಂದ್ ರೀತಿ ಕಾಮಗಾರಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಂಪನಿ ಎಲ್ಲ ಒಂದ್ ಕಡೆ ರೈತರುಗಳಿಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ದಿಕ್ತಪ್ಪಿಸ್ತಕ್ಕಂಥ ಪರಿಸ್ಥಿತಿ ಇದೆ. ದೂರದ ಎಲ್ಲೋ ಕಾಮಗಾರಿಗೆ ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಮತ್ತೆ ಸಾಕಷ್ಟು ಒಂದ್ ರೀತಿ ಮಣ್ಣನ್ನ ಮತ್ತೆ ಪ್ಲಾಂಟ್ ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಓಕೆ, ಸಂತೋಷ. ಆದ್ರೆ ಇಲ್ಲಿಂದ ಒಂದ್ ರೀತಿ ಜಕ್ಕನಾಯಕನಕೊಪ್ಪಕ್ಕೆ ಹೋದಾಗ ಸಾಕಷ್ಟು ರೋಡ್ ತುಂಬಾ ಖರಾಬ್ ಆಗಿದೆ, ಸಾಕಷ್ಟು ಹದಗೆಟ್ಟಿದೆ. ಇಂಥ ಸಂದರ್ಭದಲ್ಲಿ ಈ ರಸ್ತೆಯನ್ನೇ ವಿಶೇಷವಾಗಿ ಸಾಕಷ್ಟು ಕೆಟ್ಟಿದೆ. ಇಂಥದ್ರಲ್ಲೇ ದಿನನಿತ್ಯ ಅಕ್ಕಪಕ್ಕ ರೈತರುಗಳು ಹೊಲಗಳು ಇದಾವೆ, ಮತ್ತೆ ಸಾಕಷ್ಟು ದನಕರುಗಳು ಮತ್ತೆ ಎತ್ತಿನ ಚಕಡಿಗಳು ಓಡಾಡ್ತವೆ, ರೈತರುಗಳು ಓಡಾಡ್ತಾರೆ, ಸಾಕಷ್ಟು ತಗ್ಗು ಗುಂಡಿಗಳು ಆಗಿದಾವೆ. ಇಂಥ ರಸ್ತೆಯಲ್ಲೇ ಓಡಾಡ್ತಾರೆ. ವಿಶೇಷವಾಗಿ ಇವರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿಂದ ತಗೊಂಡೋಗ್ತಾವ್ರೆ. ಆದ್ರೆ ಇಲ್ಲಿರ್ತಕ್ಕಂಥ ಹದಗೆಟ್ಟಿರ್ತಕ್ಕಂಥ ರಸ್ತೆಗೆ ವಿಶೇಷವಾಗಿ ಕಾಯಕಲ್ಪ ಕೊಟ್ಟಿಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಸಾಕಷ್ಟು ತಗ್ಗುಗುಂಡಿಗಳಾಗಿದ್ದಾವೆ ದಿನನಿತ್ಯ. ಮತ್ತೆ ಇನ್ನೊಂದ್ ಕಡೆ ಆ ಕಲ್ಲುಗಳನ್ನೆಲ್ಲ ಏರ್ಕೊಂಡು ಹೋಗ್ತಾರಂತೆ ಇವರು. ಆಯ್ತಾ, ಸಾಕಷ್ಟು ರೈತರುಗಳಿಗೆ ಮೇಲೆ ಬೀಳ್ತಕ್ಕಂಥದ್ದು, ಜನಗಳ ಮೇಲೆ ಬೀಳ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆ ಆಗಿದೆಯಂತೆ. ಈಗ ಆಗ್ಬಿಟ್ರೆ ಇವರು ರಾಷ್ಟ್ರೀಯ ಹೆದ್ದಾರಿ ಯಾವ ಮಟ್ಟಕ್ಕೆ ಸುಧಾರಿಸ್ತಾರೋ ಗೊತ್ತಿಲ್ಲ. ಹಾಗಾಗಿ ನಾನ್ ಕೇಳೋದು, ವಿಶೇಷವಾಗಿ ಇಲ್ಲಿ ರಸ್ತೆ ಖರಾಬ್ ಆಗಿದೆಯಲ್ಲ, ಈ ರಸ್ತೆನ ನೀವು ಮೊದಲು ಸುಧಾರಣೆ ಮಾಡಿ ಸ್ವಾಮಿ. ಜಕ್ಕನಾಯಕನಕೊಪ್ಪದ್ದು ರಸ್ತೆ ಸಾಕಷ್ಟು ಹದಗೆಟ್ಟಿದೆ. ಹಾಗಾಗಿ ಬನ್ನಿ ವೀಕ್ಷಕರೇ, ಯಾವ ರೀತಿ ಸಮಸ್ಯೆಗಳಿದಾವೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಹೋಗ್ತಾ ಇರ್ತಕ್ಕಂಥ ಕಚ್ಚಾ ವಸ್ತುಗಳಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಈ ಶಾಲಿ ಮಕ್ಳು ಇರ್ತಾವ ಸರ್, ಅದೊಂದ ಸಮಸ್ಯೆ. ರಗಡ ಸಲ ಇದ್ರ ದಯವಿಟ್ಟು ಸ್ವಲ್ಪ ಹಿಡ್ಕೊಂಡು ಹೋಗ್ರಿ. ಕಾಡ್ನಾಗಲೇ ರೋಡು ಸುಮಾರು ಐತಿ, ಮತ್ ಹುಡುಗರು ರೂಪಿ ಅಡ್ಡಾಡ್ತಾವು. ಶಾಲಿ ಮಕ್ಳು ಇಲ್ಲೇ ಕನ್ನಡ ಶಾಲಿ ಇಲ್ಲಿ ಐತಿ, ಅಂಗನವಾಡಿ ಇಲ್ಲಿ ಐತಿ ಸರ. ಮತ್ ಸಾರ್ವಜನಿಕ ಅಡ್ಡಾಡ್ರ ರೋಡ್ ಇದೆ ಸರ. ಅದಕ್ಕೆ ಸ್ವಲ್ಪ ಸಣ್ಣ ಹಿಡ್ಕೊಂಡು ಹೋಗಂತ ರಗಡ್ ಹಿಡಿದು ಸರ್ ಅವ್ರಿಗೆ. ಅದಷ್ಟ ಸಮಸ್ಯೆ. ಮತ್ತೆ ಇದು ರೋಡ್ ಸರ, ಈ ರೋಡ್ ಅಲ್ಲಿ ಗುಂಡಿ ಬಿದ್ದಾರಿ, ಹಿಂಗ್ ತಗ್ ಬಿದ್ದಾರಿ. ಮತ್ ಇದು ಇಲ್ಲೆಲ್ಲ ತಗ್ ಬಿದ್ದಾರಿ. ಈ ರೋಡ್ನು ಮುಂದ ಇಷ್ಟ ತಗ್ ಬಿದ್ದಾರಿ. ಅರ್ಧ ಕಿಲೋಮೀಟರ್ ಸರ, ಅರ್ಧ ಕಿಲೋಮೀಟರ್ ತಗ್ ಬಿದ್ದಾರಿ. ಇದಾಟ ಸಮಸ್ಯೆ ಸರ. ಈ ದಿಬ್ಬ ಹತ್ತು ಇಲ್ಲಿ ಅಷ್ಟೇ. ಮತ್ ಉಳ್ಕಿದ್ ಏನು ಸಮಸ್ಯೆ ಇಲ್ಲ ಸರ್. ಇವ್ರೇ ಮಾಡ್ಕೊಡಿ ಅಂತ ನಾವು ಇವ್ರ ಮಾಡಿ ಕೊಡ್ಬೇಕಂತ ಮನವಿ ಇದನ್ನು ಕೊಟ್ಟಿದ್ದೇವೆ ಸರ. MLA ಸಾಹೇಬ್ರಿಗೂ ಮನೆ ಬಂದ್ ಪೂಜೆ ಮಾಡಿದ್ದಾರೆ ಸರ. ಮಾಡಿ ಕೊಡ್ತಾವ ಅಂತ ಹೇಳಿದಾರೆ ನಮ್ಮ ಭಾಗದ MLA ಅವರು. ಇವ್ರಿಗೂ ಹೇಳಿದೇವ್ ಸರ, ಇವ್ರು ನೀರ್ ಬಿಡ್ತಾ ಇದ್ದಾರು, ಮಾಡಿ ಕೊಡ್ತಾವ ಅಂತ ಇವ್ರು ಹೇಳಿದಾರೆ ಸರ್. ಮತ್ತೇನಿಲ್ಲ. ನಾನಿವತ್ತು ಬೈಲಹೊಂಗಲ ತಾಲೂಕಿನ ಬಾವಿಯಾಳ ಮುಖಾಂತರ ಜಕ್ಕನಾಯಕನಕೊಪ್ಪ ಗ್ರಾಮದ ಮುಖಾಂತರ ಹೋಗ್ತಾ ಇದ್ದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಸಂಬಂಧಿಸಿದ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಯಾರೋ ಪುಣ್ಯಾತ್ಮ ಯಾರೋ DHD ಅಂತಕ್ಕಂತ ಒಂದು ಕಂಪ್ನಿ ಅಂತೆ, ಮಹಾರಾಷ್ಟ್ರ ಮೂಲದು. ಬಹುಶಃ ಅವರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡ್ಕೊಳಕ್ಕೆ ಗುದ್ದಾಡ್ತಾವ್ರೆ ಪರಂತು ಇಲ್ಲಿ ಅಕ್ಕಪಕ್ಕ ವಿಶೇಷವಾಗಿ ಜಕ್ಕನಾಯಕನಕೊಪ್ಪ ಭಾಗದಲ್ಲಿ ಸಾಕಷ್ಟು ಮೊದಲೇ ರೈತಾಪಿ ವರ್ಗ ದುಡ್ಕೊಳ್ತಿರ್ತಕ್ಕಂಥ ಒಂದ್ ರೀತಿ ರೈತಾಪಿ ವರ್ಗದ ಕುಟುಂಬ. ಇವ್ರಿಗೇನು ಗೊತ್ತಿರ್ಲಿಲ್ಲ. ಏಕಾಏಕಿ ಬಂದ್ಬಿಟ್ಟು ಈ ಭೂಮಿನೆಲ್ಲ ಇದ್ ಮಾಡ್ಬಿಟ್ಟು ಏನೋ ನಾವು ಇದ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಓಕೆ, ಆದ್ರೆ ಸ್ವಾಮಿ ನೀವು ರಾಷ್ಟ್ರೀಯ ಹೆದ್ದಾರಿ ರೋಡ್ ಮಾಡಕ್ ಹೊರಟಿದ್ದೀರಾ, ಆಯ್ತಾ. ಆದರೆ ರಾಜ್ಯ ಹೆದ್ದಾರಿ ರೋಡ್ ನ ಕೆಡಿಸಿದಿರಲ್ರಿ ನೀವು, ಆಯ್ತಾ. ನೀವು ಆ ಒಂದು ಪ್ಲಾಂಟ್ ಇಂದ ನೀವು ಹೋಗ್ಬೇಕಾದ್ರೆ ರಾಜ್ಯ ಹೆದ್ದಾರಿ ಮುಖಾಂತರ ಹೋಗ್ಬೇಕು. ಸಾಕಷ್ಟು ಕೆಟ್ಟಿದೆ. ಮತ್ತೆ ದಿನನಿತ್ಯ ರೈತಾಪಿ ವರ್ಗದ ಚಕಡಿಗಳು ಮತ್ತೆ ವಿಶೇಷವಾಗಿ ದನಕರುಗಳು ಪಾಪ ಓಡಾಡುವಾಗ ದೊಡ್ಡ ದೊಡ್ಡ ತಗ್ಗುಗುಂಡಿಗಳಾಗಿ ಸಾಕಷ್ಟು ಅನಾಹುತಗಳಾಗಿದ್ದಾವೆ, ಆಯ್ತಾ. ಇದು ನಿಮ್ಗೇನ್ ಕಿವಿ ಇದ್ದು ಏನೈತೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಆ ರಾಷ್ಟ್ರೀಯ ಹೆದ್ದಾರಿ ಅವರೇ, ಮೊದ್ಲು ನೀವು ವಿಶೇಷವಾಗಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ಲಾಂಟ್ ಇಂದ ಏನು ಓಡಾಡ್ತಿರ್ಲ. ರೋಡ್ ತುಂಬಾ ಕೆಟ್ಟಿದೆ, ರೋಡ್ ನ ಮೊದ್ಲು ರಿಪೇರಿ ಮಾಡ್ಕೊಳ್ಳಿ. ಈಗ ಆಗ್ಬಿಟ್ರೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತವೆ. ಜಕ್ಕನಾಯಕನಕೊಪ್ಪ ಮತ್ತೆ ಬಾವಿಯಾಳ ಮತ್ತೆ ಸಂಪಗಾವಿ ಮತ್ತೆ ಅಣ್ಣಿಕೇರಿ ಈಗ ಹೆರಗುದ್ದಿ ಈಗ ಹಲವಾರು ಬರ್ತವೆ.
ಈ ಕಡೆ ಭಾಗದ ಮುಖಾಂತರ ಓಡಾಡ್ತಾರೆ. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಹಾಗಾಗಿ ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು, ಮೊದ್ಲು ಈ ರಸ್ತೆನ ಮೊದ್ಲು ಇದ್ ಮಾಡ್ಕೊಳ್ಳಿ, ಆಯ್ತಾ ಅಂತ ಹೇಳ್ಬಿಟ್ಟು ನನ್ನ ಮನವಿ. ನಮಸ್ಕಾರ, ಥ್ಯಾಂಕ್ ಯು. ಏನು ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಜೆಕ್ಟ್ ಗೆ ಬರ್ತಕ್ಕಂತ ಒಂದು ಕಾಮಗಾರಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಬೈಲಹೊಂಗಲ ತಾಲೂಕಿನ ಬಾವಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಕ್ಲನ್ಕೊಪ್ಪ ಅಂತಕ್ಕಂತ ಒಂದು ಈ ಗ್ರಾಮದ ಸರಹದ್ದಿನಲ್ಲಿ ನ್ಯಾಷನಲ್ ಹೈವೇ ಅವರು ಸಾಕಷ್ಟು ಒಂದು ಪ್ಲಾಂಟ್ ಹಾಕೊಂಡು ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥ ಕಲ್ಲುಗಳನ್ನ ಒಯ್ತಕ್ಕಂಥದ್ದು, ಮತ್ತೆ ದಿನೇ ದಿನೇ ಕಲ್ಲುಗಳನ್ನ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು, ದಿನೇ ದಿನೇ ಟಿಪ್ಪರ್ಗಳು ಹೋಗ್ತಕ್ಕಂಥದ್ದು, ಸಾಕಷ್ಟು ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜಕ್ಲನ್ಕೊಪ್ಪ ಗ್ರಾಮದ ಗ್ರಾಮಸ್ಥರು ಆಗ್ರಹ ಮಾಡ್ತಾವ್ರೆ. ಈ ಬಗ್ಗೆ ಸ್ವತಃ ಜಕ್ಲನ್ಕೊಪ್ಪ ಗ್ರಾಮಸ್ಥರು ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ಹೇಳಿ ಸರ್, ನಿಮ್ಮ ಹೆಸರು? ಸರ್, ಇದು ಸಿದ್ದಯ್ಯ ಚೆನ್ನೈ ಮುಖಂಡವರು ಜಕ್ಲನ್ಕೊಪ್ಪ ತಾಲೂಕ್ ಬೈಲಹೊಂಗಲ ಗ್ರಾಮ ಪಂಚಾಯತಿ ಬಾವಿಯಾಳು. ಇದು ರೋಡ್ ಇಲ್ಲಿಂದ 1.5 ಕಿಲೋಮೀಟರ್ ಬಹಳ ಸುಮಾರಾಗಿದೆ. ಬಹಳ ಜನ ಬಿದ್ದಾರೆ, ಹಾಗೂ ಇನ್ನು ಇವತ್ತು 2 ಜನ ಬಿದ್ದಿದ್ದಾರೆ. ನಾವು ಎಬಿಸಿ ನೀರಾಗಿ ಬಿಡಿಸಿದೆವು. ಆದ್ರೆ ಮತ್ತೆ ಟಿಪ್ಪರ್ದವ್ರು ಸಾವಕಾಶ ಹೋಗೋರು ಬಹಳ ಕಲ್ಲು ಹೇರ್ಕೊಂಡು ಹೊಂಟಿದಾರು. ಟಿಪ್ಪರ್ದವ್ರು ಸ್ವಲ್ಪ ಸಮಸ್ಯೆ ಇದೆ. ಸಾಲಿ ಹುಡುಗರು ಅಡ್ಡಾಡ್ತಾವ್, ಸಾಲಿ ಇಲ್ಲೇ ಇದೆ ಸರ್. ಏನಾರ ಕಲ್ಲು ಬಿದ್ದು ಅನಾಹುತ ಆದ್ರ ಇದೇ ರೋಡ್ನವರು ಜವಾಬ್ದಾರಿ ಕೊಡ್ಬೇಕಂತ ಹೇಳಿ ನಾವು ನಿಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊತ ಸರ್. ಮೊದಲೇ ರೋಡ್ ಕೆಟ್ಟಿದೆ, ಮೊದಲೇ ರೋಡ್ ಕೆಟ್ಟಿದ್ದು 1 ವರ್ಷ ಆಗುತ್ತೆ ಸರ್. ಇದು ಈಗ ಚಾಲು ಆಗಿದೆ, 6 ತಿಂಗಳಾಯ್ತು ಸರ್. ದೊಡ್ಡ ಅದೇ ಚಾಲು ಆಗಿ ಈ ರೋಡ್ ಕೆಟ್ಟಿದ್ರೆ ಬಹಳ ತುಂಬಾ ಜನ ಬಿದ್ದಾರೆ ಸರ್. ಇದನ್ನ ಮೊದಲು ರಿಪೇರಿ ಮಾಡಿ ಅದ್ರ ಬೆಳಕಿಗೆ ಎಲ್ಲ ಹೋಗಕ್ 4 ಜನಕ್ಕೆ ತೊಂದರೆ ಆಗುತ್ತೆ ಸರ್. ಅದಕ್ಕಾಗಿ ನಾವು ಕೂಡ ಕೇಳ್ಕೊಂಡ್ವಿ ಸರ್. ನಾವು ಜಕ್ಲನ್ಕೊಪ್ಪದಿಂದ ಮಾತಾಡ್ತಿರೋದು. ಏನಂದ್ರೆ ಸಮಸ್ಯೆ ಇದು ರೋಡಿಂದನೇ ಸಮಸ್ಯೆ ಇದೆ. ಯಾಕಂದ್ರೆ ಸ್ಕೂಲ್ ಮಕ್ಕಳು ಅಂಗನವಾಡಿ ಇಲ್ಲೇ ಇದೆ, ಸಣ್ಣ ಮಕ್ಕಳು ಇಲ್ಲೇ ಇರ್ತವೆ. ಒಂದು ಒಳ್ಳೆ ರೋಡ್ ಆಗ್ಬೇಕಾಗಿತ್ತು, ಆಗಿಲ್ಲ. ಲಾಸ್ಟ್ ಶಾಸಕರು ಆಲ್ರೆಡಿ ಮಾಡಿದ್ರು. ಈಗಿನ ಶಾಸಕರಂತೂ ಈ ಕಡೆ ನೋಡಿಲ್ಲ, ಮಕಾರ ಎತ್ತಿಲ್ಲ ಈ ಕಡೆ, ಮತ್ತು ಯಾವ ರೋಡ್ ಮಾಡ್ತಾ ಇಲ್ಲ. DHD ಅವ್ರು ಬಂದಾರಲ್ಲ, ಅವರು ಇದನ್ನ ಸರಿ ಮಾಡಿಕೊಂಡು ಅವರು ಗಾಡಿ ಓಡಿಸಿದ್ರೆ ಸರಿ ಆಗ್ತಿತ್ತು. DHD ಅವರು ಏನು ಒಂದು ಮಣ್ಣು ಹಾಕಲ್ಲ, ಒಂದು ಕಲ್ಲು ಹಾಕಲ್ಲ, ಏನ್ ಹಾಕಲ್ಲ, ಒಂದ್ ನೀರ್ ಬಡಿತಾರ ಹೋಗ್ತಾರ ಅಷ್ಟೇ, ಮತ್ತೇನಿಲ್ಲ ರೀ. ಹೌದಾ? ಒಟ್ಟಾರೆ ರೈತರಿಗೆಲ್ಲ ತೊಂದರೆ ಆಗ್ತಾ ಇದೆ. ರೈತರಿಗೆಲ್ಲ ತೊಂದರೆ ಆಗ್ತಾ ಇದೆ ಸರ್. ಹೌದಾ? ಒಟ್ಟಾರೆ ಇದನ್ನ ನ್ಯಾಷನಲ್ ಹೈವೇ ಮೊದಲು ರಾಷ್ಟ್ರೀಯ ಹೆದ್ದಾರಿ ಮಾಡ್ಕೊಂಡು ಮೊದಲು ಇದನ್ನ ರಿಪೇರಿ ಮಾಡಬೇಕು. ಮೊದಲು ಈ ನ್ಯಾಷನಲ್ ಹೈವೇಕ್ಕಿಂತ ರಾಷ್ಟ್ರೀಯ ಹೆದ್ದಾರಿಯನ್ನ ರಿಪೇರಿ ಮಾಡಿ ನ್ಯಾಷನಲ್ ಹೈವೇಗಳನ್ನ ಆಮೇಲೆ ರಾಜ್ಯ ಹೆದ್ದಾರಿ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿ. ಈ ಕಲ್ಲುಗಳಿಂದ ಬ್ಲಾಸ್ಟ್ ಆಗ್ತಾ ಇದೆಯಾ? ಶಿವಲಿಂಗಪ್ಪ ಮಾಹಿಕತಿ ಕಲ್ಲಿಂದ ಈ ಬಾಳ ಹೇರ್ಕೊಂಡ್ ಬರತ್ತಾರ ಅವ್ರ ಕಲ್ರ. ಅಲ್ಲೇ ಕಲ್ ಬೀಳತಾವ. ಆಮೇಲೆ ಈಗಾಗಲೇ ಬಂದ MLA ಸಾಹೇಬ್ರ ಪೂಜೆ ಮಾಡಿ ಹೋಗಿದಾರ. ಈಗ ಒಂದ್ ತಿಂಗಳಿಂದ ಪೂಜೆ ಮಾಡಿ ಹೋಗಿದಾರ. ಈಗ ಸದ್ದ ಆಗೋ ಇದೈತ್ ರೋಡಿಂದ್ರೆ. ಮತ್ತ ಕಲ್ಲಿಂದ ಬಾಳ ಹೇರ್ಕೊಂಡ್ ಬಂದ ಅಲ್ಲಿ ಇಳಕಲ್ಲಾಗಿ ಬೀಳತಾರ. ಜನಕ್ಕೆ ಏನಾರ ಮ್ಯಾಲ್ ಬಿದ್ದ ತೊಂದ್ರೆ ಯಾರ ಜವಾಬ್ದಾರಿ ಅವ್ರ ಜವಾಬ್ದಾರಿ ತಗೋಬೇಕು. ರಾಷ್ಟ್ರೀಯ ಹೆದ್ದಾರಿ NHD. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಜಕ್ಕನಾಯಕನಕೊಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.